ಒಂದ್ ವಿಡಿಯೋ ಓಡ್ಬೋದು, ಒಂದ್ ವಿಡಿಯೋ ಓಡದೇ ಇರ್ಬೋದು. ಹಾಗಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು ದಿನ ಬಿದ್ದೋರು ಒಂದಿನ ಮೇಲಕ್ಕೆ ಎದ್ದೇಳಲೇಬೇಕು ಅಲ್ವಾ? ಆ? ಹಾಗಾಗಿ ಬಿದ್ದಿದೀವಿ ಅಂತ ಅದೇ ಜಾಗದಲ್ಲಿ ಇರೋದ್ ಬೇಡ. ಅಯ್ಯೋ ಬಿದ್ದೋಗಿದೀವಿ, ಕಾಲ್ ಏಟಾಗಿದೆ ಅನ್ನೋದ್ ಬೇಡ. ಕಾಲ್ಗೆ ಒಂದ್ ಅರ್ಶಿನ ಹಚ್ಕೊಳ್ಳೋದು, ಒಂದ್ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ನೋವಾಗಿರೋ ಗಾಯಕ್ಕೆ. ನಾನ್ ಹೇಳ್ತಿರೋದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೋವಾಗಿರೋ ಗಾಯಕ್ಕೆ ಒಂಚೂರು ಅರ್ಶಿನ ಹಚ್ಕೊಳ್ಳೋದು, ಒಂದು ಮುಲಾಮ್ ಹಚ್ಕೊಳ್ಳೋದು, ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎದ್ದು ನಿಂತ್ಕೊಳ್ಳೋಣ. ಅದು ನೋವಿದ್ರು ಜನದ ಮುಂದೆ ತೋರ್ಸ್ಕೊಳ್ಳೋದ್ ಬೇಡ. ನಮ್ಗೆ ಬಿದ್ದಿದ್ದೀನಿ, ಕಾಲ್ ನೋವಿದೆ ಅಂತ ಜನಕ್ಕೆ ತೋರ್ಸ್ಕೊಳ್ಳೋದ್ ಬೇಡ. ಇದೇ ಥರ ಚಕ್ಕೆ ಹಾಕ್ತೀನಿ. ರೌಂಡ್ ಚಕ್ಕೆನೆ ತುಂಬ ಒಳ್ಳೆಯದು ರೌಂಡ್ ಚಕ್ಕೆ. ಮತ್ತು ಇದು ಟೊಳ್ಳಿರಬಾರ್ದು, ಗಟ್ಟಿ ಇರಬೇಕು. ನೋಡಿ ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ. ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ. ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ? ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ? ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ, ಎಲ್ಲ ತಂದು ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಇಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಟ್ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಟ್ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ. ಒಂದು ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನೀವು ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ. ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಎಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಮೀಶೋಯಿಂದ ಅರ್ನ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದೆ. ತುಂಬಾ ಜನ ಬರ್ತಿದ್ದೀರಾ, ನಮಗೆ ತುಂಬಾ ಕಷ್ಟ ಇದೆ, ನಮ್ಗೆ ಹೇಳ್ಕೊಡಿ ಅಂತ. ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ತುಂಬಾ ಕಷ್ಟ. $100 ಆಗಲೇಬೇಕು. ಯೂಟ್ಯೂಬ್ ಮಾಡಿ ನಾನು ಬೇಡ ಅನ್ನಲ್ಲ, ನಾನು ಹೇಳ್ತೀನಲ್ಲ. ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ. ನಾನು ಫೇಸ್ಬುಕ್ಕಲ್ಲಿಲ್ಲ, ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇನ್ಸ್ಟಾಗ್ರಾಮು, ಯೂಟ್ಯೂಬು ನಂದು ಉಸಿರು. ಹಾಗಾಗಿ ಅದರಿಂದ ಹೇಗೆ ದುಡಿಯೋದು, ಅದು ಯಾರಪ್ಪನ ಸ್ವತ್ತು ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಾನು ಹೇಳೋದು, ಅದ್ರಲ್ಲಿ ತುಂಬ ಜನ ಬರ್ತಿದ್ದೀರಾ, ನನಗೆ ತುಂಬ ಕಷ್ಟ, ಹೇಳ್ಕೊಡಿ ಅಂತ. ಹಾಗಾಗಿ ನಾನು ಇವಾಗ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಈಗ ಅದು ಹೇಗೆ ವಿಡಿಯೋ ಮಾಡೋದು ಅಂತ ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇವಾಗ ಇದು ನಮ್ಮ ಕೊರಕಜ್ಜ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಓಕೆನಾ? ಮೊದಲನೇದಾಗಿ ಮೀಶೋ ಆ್ಯಪು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಜನದ ಹತ್ರ ಇರುತ್ತೆ ಮೀಶೋ ಆ್ಯಪು. ಅದರಲ್ಲಿ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ನೋಡಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗಿರಬೇಕು ಕಮಿಷನ್ನು 18%, 10%, 6%, ಆ ಥರ ಜಾಸ್ತಿ ಇರೋದು ಮಾಡಿ. ನೋಡಿ 10%, ಈ ಥರ ಕಮಿಷನ್ ಇಲ್ಲದೆ ಇರೋದು ಮಾಡಬಾರ್ದು. ಅದಕ್ಕೆಲ್ಲ ನಾನಿವಾಗ ಸ್ವಲ್ಪ ಹೇಳ್ಕೊಡ್ತೀನಿ ನೋಡಿ. ಇದನ್ನು ಹಾರ್ಟ್ ಕೊಟ್ಬಿಡಬೇಕು. ಇದನ್ನು ಓಪನ್ ಮಾಡಿ ಇಲ್ಲಿ ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿರಬೇಕು. ನಿಮ್ಗೆ ಯಾವ್ದು ಆ ಥರ ಇರುತ್ತೆ, ನಾನು ನೋಡಿ ಎಷ್ಟು ಹಾಕಿಟ್ಟಿದ್ದೀನಿ ನೋಡಿ, ಈ ಥರ ವಿಶ್ ಲಿಸ್ಟಲ್ಲಿ ಹಾಕಿಟ್ಬಿಡೋದು. ಅದು ಫಸ್ಟಿದ ಕೆಲಸ. ಅದು LKG ಪಾಸ್ ಆಯಿತು. ನಿಮ್ಗೆ ಯಾವುದಾಗುತ್ತೆ ಅದನ್ನೆಲ್ಲ ವಿಶ್ ಲಿಸ್ಟಲ್ಲಿ ಹಾಕಿಡಬೇಕು. ಈ ಥರ ಕಮಿಷನ್ ಇರೋದು ಮಾತ್ರ, ಓಕೆನಾ? ಅದಾದಮೇಲೆ ನಾನಿವಾಗ
ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆ್ಯಪ್ಪು ಇರಲೇಬೇಕು, ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇದು ನಂದು ಐ ಡಿ, ಇದು ನನ್ನ ಐ ಡಿ, ಅದು ನಂದಿದು ಐ ಡಿ, ನನ್ನ ಐ ಡಿ. ಇದರಲ್ಲಿ ಬೇಗ ಫಾಲೋವರ್ಸ್ ಜಾಸ್ತಿ ಬರ್ತಾರೆ. ಆಮೇಲೆ ತುಂಬ ಜನ ಕೇಳ್ತೀರಾ ನಾವು ಲಿಂಕ್ ಅಂತ ಬರೆದ್ರೂ ಬರಲ್ಲ ಅಂತ ಹೇಳ್ತೀರಾ. ಈ ವಿಡಿಯೋ ನೋಡಿ 40 ಲಕ್ಷ ಜನ ನೋಡಿದ್ದಾರೆ. ನನಗೆ ಅದರಿಂದನೇ ನನಗೆ 20,000 ರೂಪಾಯಿ ದುಡ್ಡು ಬಂತು. ಈ ಮಧ್ಯ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಇಲ್ಲಿ ಮಧ್ಯ ಈ ಪ್ರೆಸ್ ಮಾಡಿದ್ರೆ ಇಲ್ಲಿ ಪ್ರೈಮರಿ, ತುಂಬ ಜನ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ಹೋಗಬೇಡಿ. ಇದು ಜನರಲ್ ನೋಡಿ, ಇವರು ನನಗೆ ಇದನ್ನು ಲಿಂಕ್ ತೊಗೊಂಡಿದ್ದಾರೆ, ಈ ಥರ ಬರುತ್ತೆ ಲಿಂಕ್ ನಾವು ಕಳಿಸೋದು. ಇದು ರಿಕ್ವೆಸ್ಟ್ ಕಳಿಸಿದ್ದಾರೆ ಇಷ್ಟು ಜನ, ನಾನು ಯಾರಿಗೂ ಉತ್ತರ ಕೊಡಲ್ಲ. ಅಲ್ಲೆಲ್ಲ ಬರೀ ಫೇಕ್ ಐ ಡಿಗಳೇ ಬರ್ತಾರೆ, ಹಾಗಾಗಿ ನಾನು ಯಾರಿಗೂ ಉತ್ತರ ಕೊಡಲ್ಲ, ಅಲ್ಲಿ ಏನಕ್ಕೂ ಉತ್ತರ ಕೊಡಲ್ಲ, ಆಯಿತಾ. ಇವಾಗ ಅಲ್ಲಿಗೆ ಬಂದಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡಿ, ಮೀಶೋ ಕ್ರಿಯೇಟರ್ ಕ್ಲಬ್ಬು ಅಂತ ಸರ್ಚ್ ಮಾಡಿ. ಮೀಶೋ ಕ್ರಿಯೇಟರ್ ಕ್ಲಬ್ಬು ಇದನ್ನು ಓಪನ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ, ನಾನು ಹೇಳ್ತೀನಿ. ಇದನ್ನು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ 1 2 3 4ನೇದಕ್ಕೆ ಬನ್ನಿ. 4ನೇದಕ್ಕೆ ಬಂದಾಗ ಇದಲ್ಲ, ನೆಕ್ಸ್ಟು ಹೋದರೆ ಇಲ್ಲಿ ಜಾಯಿನ್ ನೌ ಅಂತ ಬರುತ್ತೆ. ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ವಿಸಿಟ್ ಲಿಂಕ್ ಅಂತಿರುತ್ತೆ, ವಿಸಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ನೀವು ಮೀಶೋ ಆನ್ ಮಾಡಿಕೊಂಡಾಗ ನಿಮಗೆ ಕ್ರಿಯೇಟರ್ ಕ್ಲಬ್ ಓಪನ್ ಆಗಿರಲ್ಲ, ಬರೀ ಮೀಶೋ ಆ್ಯಪ್ ಮಾತ್ರ ಓಪನ್ ಆಗಿರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಲಿಂಕಿಂದ ಮಾಡಿದಾಗ ನಿಮಗೆ ಈಗ ಓಪನ್ ಆಗುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಬು. ನೀವು ಇಲ್ಲೇನು ಮಾಡಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ನಿಮ್ಮದು ಫೋಟೋ ಹಾಕ್ಕೊಬೇಕು. ನೀವು ಯಾವುದಾದ್ರೂ ಫೋಟೋ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಿಮ್ಮದು ಹೆಸರು, ಆಮೇಲೆ ಇದು ನಿಮ್ಮದು ಬ್ಯಾಂಕ್ ಅಂಡು UPI ಡೀಟೇಲ್ಸು, ನಿಮ್ದು ಯಾವ್ದು ಬ್ಯಾಂಕ್ ಇದೆ ಅದರದ್ದು ಡೀಟೇಲ್ಸ್ ಎಲ್ಲ ಕೊಡಬೇಕು. FICC ಕೋಡು ಅದೆಲ್ಲ ಕೊಡಬೇಕು. FICನೋ ಏನೋ ನನಗೆ ಅದು ಹೇಳಕ್ಕೆ ಬರಲ್ಲ, ನಾನು ಕೊಟ್ಟಿದ್ದೀನಿ, ಹಾಗಾಗಿ ಅದು ಓಪನ್ ಮಾಡಿ ತೋರಿಸಲ್ಲ. ಆಮೇಲೆ ಇದೆಲ್ಲ ನೀವು ಫಿಲ್ ಮಾಡಬೇಕು, ನಿಮ್ದು ಏನಿದೆಯೋ ನೋಡಿಕೊಂಡು ಇಲ್ಲಿ ಮಾಡಬೇಕು. ಮಾಡಿದ ಮೇಲೆ ನೋಡಿ ಇಲ್ಲಿ ಓಪನ್ ಅಂತ ಬರುತ್ತೆ. ಎಲ್ಲ ನೀವು ಕರೆಕ್ಟಾಗಿ ಕೊಟ್ರಿ ಅಂದರೆ ಈಗ ಓಪನ್ ಆಗುತ್ತೆ. ಓಪನ್ ಆದಾಗ ಸೆಂಟ್ ಪ್ರಾಡಕ್ಟ್ DM, ಇದು ಇನ್ಸ್ಟಾಗ್ರಾಮ್ಗೆ, ಇದು ಅಫಿಲಿಯೇಟ್ ಲಿಂಕ್ ಅಂತ ಅಂದರೆ ನೀವು ನೋಡಿ ಹೀಗೆ ಸೆಂಟ್ ಪ್ರಾಡಕ್ಟ್ DM ಅಂದರೆ ಇದೆಲ್ಲ ನಾವಿವಾಗ ಅಪ್ಲೋಡ್ ಮಾಡಿರೋದು, ಇದಕ್ಕೆ ಲಿಂಕ್ ತೊಗೊಳ್ಳಲ್ಲ. ನೋಡಿ ಸುಮ್ಮನೆ ತೋರಿಸ್ತೀನಿ ನಿಮಗೆ, ಇದನ್ನು ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಟೆ, ತೊಗೊಳ್ಳಲ್ಲ, ಸುಮ್ಮನೆ ನಿಮಗೆ ತೋರಿಸ್ತಿರೋದು. ವಿಶ್ ಲಿಂಕಲ್ಲಿ ನಾನು ಹೇಳಿದ್ನಲ್ಲ ಫಸ್ಟೇ ವಿಶ್ ಲಿಂಕ್ ರೆಡಿ ಮಾಡ್ಕೊಬೇಕು ಅಂತ, ಈ ಪ್ರಾಡಕ್ಟ್ನ ಕೊಟ್ಟೆ, ಸುಮ್ಮನೆ ಇದು ಆಗಲ್ಲ ಅನ್ನೋದಕ್ಕೆ ತೋರಿಸ್ತಿರೋದು. ನೋಡಿ ದಿಸ್ ಪೋಸ್ಟ್ ಈಸ್ ಆಲ್ರೆಡಿ ಎನೇಬಲ್ಡ್ ಫಾರ್ DM ಆಗೋಗಿದೆ ಅಂತ ಬಂತು. ಹಾಗಾಗಿ ನಾನು ಹೇಳೋದು ಇವಾಗ ಇಲ್ಲಿಗೆ ಬಿಟ್ಬಿಡಿ ಇದನ್ನು. ಮೀಶೋದಲ್ಲೆಲ್ಲ ರೆಡಿ ಆಯಿತು, ಇನ್ಸ್ಟಾಗ್ರಾಮಿಗೆ ಬನ್ನಿ. ನೀವು ಆಗಲೇ ಒಂದು ವೀಡಿಯೋನ ಇದು ಮಾಡಿ ಇಟ್ಕೊಂಡಿರ್ತೀರ, ನಿಮಗೆ ಅಕೌಂಟಲ್ಲಿ ನಿಮ್ಮದು ಗ್ಯಾಲ್ರಿಲಿ ಇರುತ್ತೆ, ಒಂದು ವೀಡಿಯೋ ಗ್ಯಾಲ್ರಿಲಿ ಇರುತ್ತೆ. ಅದನ್ನು ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೀಲ್ಸ್ ಅಂತಿರುತ್ತೆ, ರೀಲ್ಸ್ ಮೇಲೆ ಅಪ್ಲೋಡ್ ಮಾಡಿ. ನೋಡಿ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವೇನು ಬೇಕಾದರೂ ಬರಿಬೋದು, ನಾನು ಬರಿತೀನಿ. ನೋಡಿ ಇಷ್ಟೆಲ್ಲ ಬರೆದೆ ನಾನು. ಈಗ ಅಪ್ಲೋಡ್ ಕೊಟ್ಟಿದ್ದೀನಿ. ಇಲ್ಲಿ ಏನಾದರೂ ಬರೀರಿ, ಆಯಿತಾ. ಅದು ಏನಿದೆ ಅದ್ರದ್ದು ಡೀಟೇಲಾಗಿ ಬರೀರಿ. ಆಮೇಲೆ ಹ್ಯಾಶ್ಟ್ಯಾಗ್ ಹಾಕಿ, ನಿಮ್ಮ ಚಾನಲ್ದು ಏನಾದರೂ ಹಾಕಿ. ಆಮೇಲೆ ಹ್ಯಾಶ್ಟ್ಯಾಗು ಮೀಶೋ ಅಂತ ಹಾಕಿ, ಓಕೆ ಕೊಡಿ. ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇರುತ್ತೆ, ಟ್ಯಾಗ್ ಮಾಡಿ. ಮೀಶೋ ಅಲ್ವಾ ನಾವು ಮಾಡ್ತಿರೋದು, ಹಾಗಾಗಿ ಮೀಶೋ ಆ್ಯಪು, ಅದನ್ನು ಟ್ಯಾಗ್ ಮಾಡಿ. ಈಗ ಶೇರ್ ಮಾಡಿದ್ರೆ ವಿಡಿಯೋ ಶೇರ್ ಆಗೋಯ್ತು. ಇವಾಗ ಶೇರ್ ಆಗೋ ಅಷ್ಟೊತ್ತಿಗೆ ನೀವು ಮತ್ತೆ ವಾಪಸ್ಸು ಮೀಶೋಗೆ ಬನ್ನಿ. ಮೀಶೋಗೆ ಬಂದು ಸೆಂಟ್ DM ಪ್ರಾಡಕ್ಟ್ ಇನ್ನೂ ಇದಾಗ್ತಾ ಇದೆ 0%, ಅದು ಫುಲ್ ಆಗಲಿ. ನೋಡಿ ಅದು ಫುಲ್ ಆಗಲಿ. ಅದು ನೋಡಿ ವಿಡಿಯೋ ಅಪ್ಲೋಡ್ ಆಯಿತು, ಸೆಂಟ್ DM ಪ್ರಾಡಕ್ಟು ಇಲ್ಲಿ ನೋಡಿ ಬಂತು ಆ ವಿಡಿಯೋ. ಅದನ್ನು
ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅದನ್ನು ಓಪನ್ ಮಾಡಿ ನೀವು ಅರಗಜ ಎಲ್ಲಿದೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡ್ಕೊಬೇಕು. ನಾನು ಇದಿಷ್ಟೆಲ್ಲ ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ನೀವು ಅದರದ್ದು ರಿಲೇಟೆಡ್ ಯಾವುದಿದೆ ಅದನ್ನು ವಿಶ್ ಲಿಸ್ಟಲ್ಲಿ, ಇದು ಹಳೇದು ನಾನು ತೆಗೆದಿಟ್ಟಿದ್ದು, ಹಾಗಾಗಿ ತುಂಬ ಹಿಂದೆ ಹೋಗಿರುತ್ತೆ. ಹುಡುಕಬೇಕು. ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಗೆಲ್ಲುವೆ ಒಂದು ದಿನ. ಗೆಲ್ಲಲೇಬೇಕು ಒಳ್ಳೆತನ ಅಲ್ವಾ? ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯೇ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ನೋಡಿ, ಡನ್ನು, ಕಂಪ್ಲೀಟ್. ಇಲ್ಲಿ ಬಂತು ಲಿಂಕು. ಗೋ ಟು ಹೋಮ್, ಮುಗೀತು, ಹೋಗ್ರಿ ಮನೆಗೆ ಹೋಗ್ರಿ ಅಂತು. ಈಗ ವಾಪಸ್ ಬಂದೆ. ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೋಡಿ, ಆಗಲೇ 41 ಜನ ನೋಡಿದ್ದಾರೆ. ಇನ್ನು ಯಾರು ಲಿಂಕ್ ಅಂತ ಕಮೆಂಟ್ ಮಾಡಿಲ್ಲ. ನೀವು ಒಂದು ಹಾರ್ಟ್ ಕೊಡಿ ಆಯಿತಾ. ಇಲ್ಲಿ ಲಿಂಕ್ ಅಂತ ಬರೆದ್ರೆ ನಿಮಗೆ ಲಿಂಕು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಅಂತ ಮೊದಲೇ ತೋರಿಸಿದ್ದೀನಿ. ಆ ಲಿಂಕಿಂದ ತಗೊಂಡಾಗ ನಮಗೆ ದುಡ್ಡು ಬರುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಲ್ಲೂ ಅರ್ಥ ಆಗಲ್ಲ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಇಂಚಿಂಚು ಬಿಡದೆ ನೋಡಿದ್ರೆ ದುಡಿಬೇಕನ್ನೋ ಛಲ ಇರುತ್ತೆ. ದಯವಿಟ್ಟು ಮಾಡಿ, ಇಷ್ಟಾದ್ರೂ ಆಗ್ಲಿ, ಖುಷಿಯಿಂದ ಮಾಡಿ. ಅಷ್ಟಾಗ್ಲಿಲ್ಲ, ಇಷ್ಟ ಒಂದ್ ವಿಡಿಯೋ ಓಡ್ಬೋದು, ಒಂದ್ ವಿಡಿಯೋ ಓಡದೇ ಇರ್ಬೋದು. ಹಾಗಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು ದಿನ ಬಿದ್ದೋರು ಒಂದಿನ ಮೇಲಕ್ಕೆ ಎದ್ದಳ್ಳೇಬೇಕು ಅಲ್ವಾ? ಹಾಗಾಗಿ ಬಿದ್ದಿದೀವಿ ಅಂತ ಅದೇ ಜಾಗದಲ್ಲಿ ಇರೋದು ಬೇಡ. ಅಯ್ಯೋ ಬಿದ್ದೋಗಿದ್ದೀವಿ, ಕಾಲ್ ಏಟಾಗಿದೆ ಅನ್ನೋದು ಬೇಡ. ಕಾಲ್ಗೆ ಒಂದು ಅರ್ಶನ ಹಚ್ಕೊಳ್ಳೋದು, ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ನೋವಾಗಿರೋ ಗಾಯಕ್ಕೆ. ನಾನು ಹೇಳ್ತಿರೋದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೋವಾಗಿರೋ ಗಾಯಕ್ಕೆ ಒಂಚೂರು ಅರ್ಶನ ಹಚ್ಕೊಳ್ಳೋದು, ಒಂದು ಮುಲಾಮ್ ಹಚ್ಕೊಳ್ಳೋದು, ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎದ್ದು ನಿಂತ್ಕೊಳ್ಳೋಣ. ಅದು ನೋವಿದ್ರು ಜನದ ಮುಂದೆ ತೋರ್ಸ್ಕೊಳ್ಳೋದು ಬೇಡ. ನಮ್ಗೆ ಬಿದ್ದಿದ್ದೀನಿ, ಕಾಲ್ ನೋವಿದೆ ಅಂತ ಜನಕ್ಕೆ ತೋರ್ಸ್ಕೊಳ್ಳೋದು ಬೇಡ. ನೋವು ನಮ್ಗೆ ಆಗ್ತಾ ಇದ್ರು ಮೇಲೆ ತೋರ್ಸ್ಕೊಳ್ಳೋದು ಬೇಡ. ನಗ್ನಗ್ತಾ ಖುಷಿಯಾಗಿರೋಣ, ಅದೇ ಜೀವನ. ನಾವು ಅಳ್ತಾ ಇದ್ದು ವಿಡಿಯೋದಲ್ಲಿ ಅಯ್ಯೋ ಅಂತ ಅಳ್ತಾ ಇದ್ರೆ ನಮ್ಗಾಗದೆ ಇರೋರೆಲ್ಲ ಹಾಲು ಕುಡಿತಾರೆ. ಇವಳು ಅಳ್ತಾ ಇದ್ದಾಳೆ, ನಾವು ಹಾಲು ಕುಡಿಯೋಣ ಅಂತ. ಆ ಕೆಲಸ ಮಾಡೋದು ಬೇಡ. ಏನ್ ನೋವಿದೆ, ಏನ್ ಖುಷಿ ಇದೆ ನಮ್ಮ ಮನ್ಸಲ್ಲೇ ಇಟ್ಕೊಳ್ಳೋಣ. ನಾವೇ ಎಂಜಾಯ್ ಮಾಡೋಣ. ಅದನ್ನ ನಾವು ಬೇರೆಯವ್ರಿಗೆ ಹಾಲು ಕುಡಿಯೋ ತರ, ಬೇರೆಯವರು ಎಂಜಾಯ್ ಮಾಡೋ ತರ ಮಾಡೋದು ಬೇಡ ಆಯ್ತಾ. ನಾವು ಬಿದ್ದಿರೋದ್ನ ನಿಧಾನವಾಗಿ ಎದ್ದೇಳೋಣ. ಎದ್ದು ಅದಕ್ಕೆ ನಾವ್ ಏನ್ ಬೇಕೋ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.